Good morning, everyone. So, welcome to all of you for tchr live session on biology. That is sexual reproduction in flowering plants. This is the second session on this chapter. So, today ಇವತ್ತಿನ ಈ ಚಾಪ್ಟರ್ ಅಲ್ಲಿ ನಾವು CET ಮತ್ತೆ NEET ನ ಕೆಲವೊಂದು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೇವೆ. ಸೊ ನಾನು ಎಲ್ರಿಗೂ ಆಡಿಬಲ್ ಇದ್ದೇನೆ ಅಂತ ಅನ್ಕೊಳ್ತೇನೆ. ಸೊ ಇಟ್ ಇಸ್ ಕ್ಲಿಯರ್ಲಿ ಆಡಿಬಲ್. ಓಕೆ. ಸೊ ಯಾ. ಸೊ ಹೋಪ್ಫುಲಿ ಎಲ್ರಿಗೂ ನನ್ನ ವಾಯ್ಸ್ ಕೇಳಿಸ್ತಾ ಇದೆ, ರೈಟ್? ಒನ್ ಸೆಕೆಂಡ್, ಐಲ್ ಚೆಕ್ ಒನ್ಸ್. ಯಾ, ಓಕೆ, ಇಟ್ಸ್ ಆಡಿಬಲ್. So I'll begin solving the chapter. So how many of you have joined? I don't know. So ಎಷ್ಟು ಜನ ಜಾಯಿನ್ ಆಗಿದ್ದೀರಾ ಗೊತ್ತಿಲ್ಲ. So let's begin the questions. So last time we have finished off the last question, that is endosperm may persist in mature seed. ಯಾವ ಮ್ಯಾಚ್ಯೂರ್ ಸೀಡಲ್ಲಿ ಎಂಡೋಸ್ಪರ್ಮ್ ಪರ್ಸಿಸ್ಟ್ ಆಗುತ್ತೆ ಅಂತ ನಾವು ಕೇಳ್ಕೊಂಡಿದ್ವಿ. ಸೊ ದಟ್ ಇಸ್ ಇನ್ ದ ಕ್ಯಾಸ್ಟರ್ ಅಂತ ಹೇಳಿದ್ವಿ ಅಲ್ವಾ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಕಂಟಿನ್ಯೂ ಫ್ರಮ್ ದ್ಯಾಟ್ ಇಟ್ ಸೆಲ್ಫ್. ಓಕೆ. ಸೊ ಯೂಶುವಲಿ ಹೌ ಮೆನಿ ಎಂಬ್ರಿಯೋ ಸ್ಯಾಕ್ಸ್ ಆರ್ ಪ್ರೆಸೆಂಟ್ ಇನ್ ಅನ್ ಓವ್ಯೂಲ್? ಒಂದು ಓವ್ಯೂಲ್ ಅಲ್ಲಿ ಎಷ್ಟು ಎಂಬ್ರಿಯೋ ಸ್ಯಾಕ್ಗಳು ಇರ್ತವೆ? ಒಂದು ಓವ್ಯೂಲ್ ಅಲ್ಲಿ ಎಷ್ಟು ಎಂಬ್ರಿಯೋ ಸ್ಯಾಕ್ಗಳು ಇರ್ತವೆ? ಸೊ ಐ ವಿಲ್ ಗಿವ್ ಯು 1 minute ಆಫ್ ಟೈಮ್ ಟು ಸಾಲ್ವ್ ದಿಸ್ ಥಿಂಗ್. ಹೋಪ್ಫುಲಿ ನೀವು ಸಾಲ್ವ್ ಮಾಡ್ತೀರಾ ಅಂತ ಅನ್ಕೊಳ್ತೇನೆ. 1 minute ಅಲ್ಲಿ I'll give 1 minute of time. How many embryo sacs are present in an ovule ಅಂತ ಕೇಳ್ತಾ ಇದ್ದಾನೆ. So it is going to be how many? Only one ovule is going to be there. Okay, ಒಂದೇ ಒಂದು ovule ಇರ್ತವೆ. ಸೊ ಹೇಗೆ ಅಂತ ನೋಡಿ. ಸೊ ಒಂದು ಪರ್ಟಿಕ್ಯುಲರ್ ಎಂಬ್ರಿಯೋ ಸ್ಯಾಕ್ ನ ನಾವು ಕನ್ಸಿಡರ್ ಮಾಡಿದ್ರೆ, ಓಕೆ, ಒಂದು ಎಂಬ್ರಿಯೋ ಸ್ಯಾಕ್ ಒಂದು ಓವ್ಯೂಲ್ ನ ಕನ್ಸಿಡರ್ ಮಾಡಿದ್ರೆ, ಐ ವಿಲ್ ಜಸ್ಟ್ ಟೇಕ್ ದ ಸ್ಟ್ರಕ್ಚರ್ ಆಫ್ ಓವ್ಯೂಲ್. Okay, yeah, if I consider an ovule na consider ಮಾಡಿದ್ರೆ like this, okay, integuments ಆಯಿತು, ಒಳಗಡೆಗೆ ಇದು micropyle ಆಯಿತು. ಸೊ over here there would be only one embryo sac you are going to see. Okay, ಸೊ ಅದಕ್ಕೆ ನಾವೇನಂತ ಕರಿತೇವೆ? ಒಂದೇ ಎಂಬ್ರಿಯೋ ಸ್ಯಾಕ್ ನ ಹೊಂದಿರುತ್ತದೆ ಅಂತ ಹೇಳಿ ನಾವು ಕರಿತೇವೆ, ರೈಟ್? ಓಕೆ. So moving on to the next question. So ಮುಂದಿನ ಕ್ವಶನ್ ಗೆ ಮೂವ್ ಆಗುವ. So that is how what would be the genetic nature of apomictic embryo? So ಕ್ವಶನ್ ಏನು ಕೇಳ್ತಾ ಇದ್ದಾನೆ? ಸೊ 1 ನಿಮಿಷ ಕಾಲಾವಕಾಶ ನಿಮಗೆ ಇದೆ. So you can again answer the question. So what would be the genetic nature of apomictic embryo ಅಂತ ಹೇಳಿ, ಆಯ್ತಾ? So apomictic embryo. ಸೊ ಹೋಪ್ಫುಲಿ ನೀವು ಆನ್ಸರ್ ಮಾಡ್ತೀರಾ ಅಂತ ಅನ್ಕೊಳ್ತೇನೆ. ನಿಮಗೆ ಏನು ಗೊತ್ತಾಗಬೇಕು ಮೊದಲು? ಸೊ ಈ ಶಬ್ದದ ಅರ್ಥ ಗೊತ್ತಾಗಬೇಕು. ದಟ್ ಇಸ್ ಅಪೋಮಿಕ್ಟಿಕ್ ಎಂಬ್ರಿಯೋ ಅಂದ್ರೆ ಏನು ಅಂತ ಹೇಳಿ, ಆಯ್ತಾ? ಸೊ ಇದು ನಥಿಂಗ್ ಬಟ್ ಅಪೋಮಿಕ್ಸಿಸ್ ಇಟ್ ಸೆಲ್ಫ್. ಅಪೋಮಿಕ್ಸಿಸ್ ಇಂದ ಆಗಿರುವಂತಹ ಒಂದು ಎಂಬ್ರಿಯೋಗಳಿಗೆ ನಾವು ಅಪೋಮಿಕ್ಟಿಕ್ ಅಂತ ಕರಿತೇವೆ ಅಲ್ವಾ. ಅಪೋಮಿಕ್ಸಿಸ್ ಇಸ್ ನಥಿಂಗ್ ಬಟ್ ವಾಟ್? ಅಪೋಮಿಕ್ಸಿಸ್ ಇಸ್ ಅ ಫಿನಾಮಿನಾ. Apomixis is a phenomena where it is nothing but what? Asexual reproduction ಅಂತ ಹೇಳಿ ಕರಿತೇವೆ ನಾವು ಅಲ್ವಾ. Asexual reproduction from which the seeds are formed ಅಲ್ವಾ. ಸೊ ಆ ಸೀಡ್ಸ್ ಫಾರ್ಮ್ ಆಗುವಂತಹ ಮೊದಲು ಏನ್ ಫಾರ್ಮ್ ಆಗಬೇಕು? ಎಂಬ್ರಿಯೋ ಫಾರ್ಮ್ ಆಗಬೇಕು. ಅಂಥ ಎಂಬ್ರಿಯೋಗಳಿಗೆ ನಾವೇನಂತ ಕರಿತೇವೆ? ಸೊ ಅಪೋಮಿಕ್ಟಿಕ್ ಎಂಬ್ರಿಯೋ ಅಂತ ಕರಿತೇವೆ. ಈ ಅಪೋಮಿಕ್ಟಿಕ್ ಎಂಬ್ರಿಯೋಗಳು ಏನಿದಾವಲ್ವಾ, ಸೊ ಇವುಗಳು ಏನಿಂದ ಡೆವಲಪ್ ಆಗ್ತವೆ? ಸ್ಪೋರೋಫೈಟಿಕ್ ಸೆಲ್ಸ್ ಗಳಿಂದ ಡೆವಲಪ್ ಆಗುವಂಥದ್ದು ಅಥವಾ ಟಿಶ್ಯೂಸ್ ಗಳಿಂದ ಡೆವಲಪ್ ಆಗುವಂಥದ್ದು. ಸೊ ಅದರಲ್ಲೂ ಸ್ಪೆಸಿಫಿಕಲಿ ಮೆಟರ್ನಲ್ ಅಂದ್ರೆ ಮದರ್ನ ಸ್ಪೋರೋಫೈಟಿಕ್ ಟಿಶ್ಯೂಸ್ ಗಳಿಂದ ಈ ಒಂದು ಪರ್ಟಿಕ್ಯುಲರ್ ಏನು ಡೆವಲಪ್ ಆಗ್ತದೆ. ಸೊ ಹಾಗೆ ಇದರ ಒಂದು ಪರ್ಟಿಕ್ಯುಲರ್ ಜೆನೆಟಿಕ್ ನೇಚರ್ ಏನು ಅಂತ ಕೇಳ್ತಾ ಇದ್ದಾನೆ. ಸೊ ಹೆಪ್ಲಾಯ್ಡ, ಡಿಪ್ಲಾಯ್ಡ, ಟ್ರಿಪ್ಲಾಯ್ಡ ಅಂತ ಕೇಳ್ತಾ ಇದ್ದಾನೆ. ಆರ್ ಸೊ ಇಟ್ ಮೈಟ್ ಬಿ ಮದರ್ ಪ್ಲಾಂಟ್ ಇಂದ ಸ್ಪೋರೋಫೈಟಿಕ್ ಅಂತ ಹೇಳ್ತಾ ಇದ್ದಾನೆ. ಸೊ ಸ್ಪೋರೋಫೈಟ್ ಇಂದ ಡೆವಲಪ್ ಆಗ್ತಾ ಇದೆ ಅಂತ ಅಂದ್ರೆ, ಸೊ ಇಟ್ ಮೈಟ್ ಬಿ ವಾಟ್?
So answer would be what? So that would be so n or 2n. So mother plant, if mother plant ಅಲ್ಲಿ ಇರುವಂತ ಸ್ಪೋರೋಫೈಟ್ ಇಫ್ ಇಟ್ ಇಸ್ ಹೆಪ್ಲಾಯ್ಡ್ ಆಗಿದ್ರೆ ಅದು ಹೆಪ್ಲಾಯ್ಡ್ ಆಗಿರ್ತವೆ, ಡಿಪ್ಲಾಯ್ಡ್ ಆಗಿದ್ರೆ ಅದು ಡಿಪ್ಲಾಯ್ಡ್ ಆಗಿರ್ತವೆ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್, ರೈಟ್? ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. Okay, so moving on to the next particular question ಗೆ ಮೂವ್ ಆಗ್ತಾ ಇದ್ರೆ, what will be the ploidy? Okay, what will be the ploidy? What will be the ploidy of the cells of a functional megaspore? What will be the ploidy of functional megaspore ಅಂತ ಹೇಳಿ ಕೇಳ್ತಾ ಇದ್ದಾನೆ ಕ್ವಶನ್ ಅನ್ನ. What will be the ploidy of functional megaspore and the female gametophyte respectively? So functional megaspore ನ ಒಂದು ಪರ್ಟಿಕ್ಯುಲರ್ ploidy ಏನ್ ಬರ್ತದೆ and female gametophyte. So of course you know that female gametophyte it should be what? N, right? ಸೊ ಫಂಕ್ಷನಲ್ ಮೆಗಾಸ್ಪೋರ್ ಕೂಡ ಎಷ್ಟಾಗಿರ್ಬೇಕಾಗ್ತದೆ? ಫಂಕ್ಷನಲ್ ಮೆಗಾಸ್ಪೋರ್ ಕೂಡ ಎಷ್ಟಾಗಿರ್ಬೇಕಾಗ್ತದೆ? ಸೊ ಎನ್ ಆಗಿರ್ತವೆ. ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಎ. ಸೊ ಇಲ್ಲಿ ಫೀಮೇಲ್ ಗ್ಯಾಮೆಟೋಫೈಟ್ is going to be n itself, and this functional megaspore is also going to be n. So respectively n would be the ploidy of this one. Okay, next question. In castor plant ಅಲ್ಲಿ ಯಾವ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಪಾಲಿನೇಷನ್ ಆಗ್ತಾ ಇದೆ ಅಂತ ನೋಡಿ. ಸೊ ಅಬ್ಸರ್ವ್ ಮಾಡಿ ಆನ್ಸರ್ ಮಾಡಬಹುದು ಅಂದ್ಕೊಳ್ತೇನೆ. ಸೊ 1 minute you will have 1 minute or 30 seconds. I give 30 seconds this time. 30 seconds ನ ಕೊಡ್ತೇನೆ. 30 seconds ಅಲ್ಲಿ ನೀವು ಆನ್ಸರ್ ಮಾಡಬಹುದು. ಓಕೆ, ಸೊ ಆಟೋಗ್ಯಾಮಿ ಆಗುತ್ತೋ, ಜೈಟನೋಗ್ಯಾಮಿ ಆಗುತ್ತೋ, ಬೋತ್ ಎರಡೂ ಆಗುತ್ತೋ ಅಥವಾ ಎರಡೂ ಆಗೋದಿಲ್ವಾ ಅಂತ ಹೇಳಿ ಆಪ್ಷನ್ ಇರುವಂಥದ್ದು. ಆಟೋಗ್ಯಾಮಿ ಅಂತ ಅಂದ್ರೆ ನಥಿಂಗ್ ಬಟ್ ಸೆಲ್ಫ್ ಪಾಲಿನೇಷನ್, ಆಯ್ತಾ? ಇಟ್ ಇಸ್ ನಥಿಂಗ್ ಬಟ್ ವಾಟ್? ಸೆಲ್ಫ್ ಪಾಲಿನೇಷನ್ ಅಂತ ಕರಿತೇವೆ. So it is also self-pollination, but self-pollination between two flowers. Okay, so it is going to be taking place between two flowers of same plant. Okay, so ಅದಕ್ಕೆ it is genetically similar ಅಂತ ಕರಿತೇವಲ್ವಾ? ಸೊ ಎರಡು ಆಗುತ್ತಾ ಅಂತ ಕೇಳ್ತಾ ಇದ್ದಾನೆ. ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಸೊ ಬಿ. ಸೊ ಎರಡನೇದು, ಸೊ ಕ್ಯಾಸ್ಟರ್ ಅಲ್ಲಿ ಸ್ಪೆಸಿಫಿಕಲಿ ಜೈಟೋನೋಗ್ಯಾಮಿ ಆಗ್ತದೆ ಅಂತ ಹೇಳಿ ನಿಮಗೆ ಕೊಟ್ಟಿದ್ದಾನೆ, ಆಯ್ತಾ? ನೆಕ್ಸ್ಟ್, each lobe of a typical anther in an angiosperm, typical anther ನೆನ್ಪಿಟ್ಕೊಳ್ಳಿ, typical anther in an angiosperm having 2 theca, it is called. ಸೊ ಏನಂತ ಕೇಳ್ತಾ ಇದ್ದಾನೆ ಕ್ವಶನ್ ಅನ್ನ? ಸೊ ಪ್ರತಿಯೊಂದು ಲೋಬಲ್ಲಿ ಅಂದ್ರೆ ಎಷ್ಟು ಲೋಬ್ ಇದೆ? 4 ಲೋಬ್, 2 ಲೋಬ್ ಇರ್ತಾವಲ್ವಾ? 2 ಲೋಬಲ್ಲಿ 4 ಬೇರೆ ಬೇರೆ ಏನಿರ್ತವೆ? 2 ಥಿಕೆಗಳು ಇರ್ತವೆ. ಸೊ 2 thickets, right? Yes, each lobe of a typical anther in angiosperm have 2 thickets, right? It is called ಏನಂತ ಕರಿತೇವೆ? ಸೊ ಈ ತರ ಸ್ಟ್ರಕ್ಚರ್ ನ ನೀವು ನೆನಪಿದೆ ನಿಮ್ಗೆ, ನೋಡಿದಿರಾ? ಸೊ the structure is like this, right? ಅಲ್ವಾ? ಸೊ ಇದಕ್ಕೆ ಎರಡಕ್ಕೆ ನಾವು ಏನಂತ ಕರಿತೇವೆ? ಲೋಬ್ಸ್. ಇದರಲ್ಲಿ ಥಿಕೆ ಇರ್ತವೆ, 2 ಥಿಕೆಗಳಿರ್ತವೆ. ಸೊ ಇಂಥ ಒಂದು ಆಂಥರಿಗೆ ನಾವು ಏನಂತ ಕರಿತೇವೆ? ವಿ ಕಾಲ್ ದಮ್ ಆಸ್ ಡೈಥಿಕಸ್ ಆಂಥರ್ ಅಂತ ಹೇಳಿ ಕರಿತೇವೆ. ಸ್ಪೆಸಿಫಿಕಲಿ ಡೈಥಿಕಸ್. ಮೋನೋಥಿಕಸ್ ಅಂದ್ರೆ ಒಂದಿರುವಂಥದ್ದು, ಓಕೆ. ಮೋನೋಸ್ಪೊರಾಂಜಿಯೇಟ್ ಅಂದ್ರೆ ಒಂದು ಸ್ಪೊರಾಂಜಿಯಂ ಪ್ರೊಡ್ಯೂಸ್ ಆಗುವಂಥದ್ದು, ಟೆಟ್ರಾ ಅಂದ್ರೆ 4 ಪ್ರೊಡ್ಯೂಸ್ ಆಗುವಂಥದ್ದು. ಸೊ ಇಲ್ಲಿ ನಾವು ಥಿಕಾ ಎಷ್ಟಿರ್ತದೆ ಇದೆ ಅಂತ ಕೇಳ್ತಾ ಇದ್ದಾನೆ. ಹಾಗಾಗಿ ನಾವು ಏನಂತ ಕರಿತೇವೆ? ಇದಕ್ಕೆ ಡೈಥಿಕಸ್ ಅಂತ ಹೇಳಿ ಕರಿತೇವೆ. ಓಕೆ, ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Which of the following part of the flower serves as a landing platform for pollen grain? Very simplest question ಇದು, ತುಂಬಾ simplest easiest question, CET level ನ question ಇದು. So which is the particular following flower serves plant ಅಲ್ಲಿ, ಪ್ಲಾಂಟ್ ನ ಭಾಗದಲ್ಲಿ ಯಾವ ಒಂದು ಪರ್ಟಿಕ್ಯುಲರ್ ಭಾಗ ಏನಾಗ್ತಾ ಇದೆ? ಸೊ ದರ್ ಇಸ್ ಪರ್ಟಿಕ್ಯುಲರ್ಲಿ ಏನ್ ಮಾಡ್ತಾ ಇದೆ? ಅದು ಲ್ಯಾಂಡಿಂಗಿಗೆ ಹೆಲ್ಪ್ ಮಾಡ್ತಾ ಇದೆ. ಸೊ ಈಸಿಯಾಗಿ ಆನ್ಸರ್ ಮಾಡಬಹುದು ಅಂತ ಅನ್ಕೊಳ್ತೇನೆ. ಸೊ ತುಂಬಾ ಈಸಿಯೆಸ್ಟ್ ವೇ ಆಫ್ ಆನ್ಸರಿಂಗ್ ದ ಕ್ವಶನ್ ಇದು. ಸೊ ಅಂಡ್ ಕ್ವಶನ್ ಕೂಡ ಬೇಗ ಆನ್ಸರ್ ಮಾಡಿದ್ರೆ, ರಿಪ್ಲೈ ಮಾಡಿದ್ರೆ ನಾನು ಮುಂದೆ ಹೋಗ್ಬೋದು. ತುಂಬಾ ಈಸಿ ಇದೆ ಇದು. ಸೊ 4 ಜನ ಜಾಯ್ನ್ ಆಗಿದ್ದೀರಾ. ಸೊ ಬೇಗ ಆನ್ಸರ್ ಮಾಡಿ.
Okay, so yes, so I will answer the question. So that is answer is going to be stigma. ಯಾಕೆ ಅಂತಂದ್ರೆ ಸೊ ಪಿಸ್ಟಿಲ್ ಅಲ್ಲಿ 3 ಭಾಗಗಳಿದಾವೆ ಆಯ್ತಾ. 3 ಭಾಗಗಳಲ್ಲಿ ನಾವು ಈ ತರ ಒಂದು ಸ್ಟ್ರಕ್ಚರ್ ನ ನೋಡಿದ್ರೆ, ಓಕೆ, ಸೊ ಇದು ಓವರಿ ಆದ್ರೆ ದಿಸ್ ಇಸ್ ಓವರಿ, ದಿಸ್ ಇಸ್ ಸ್ಟೈಲ್ ಅಂಡ್ ದಿಸ್ ಇಸ್ ಸ್ಟಿಗ್ಮಾ. ಓಕೆ, ಸೊ ಸ್ಟಿಗ್ಮಾದ ಮೇಲೆ ಫಸ್ಟ್ ಬಂದು ಬಿಡುವಂಥದ್ದು ಪೋಲನ್ ಗ್ರೇನ್ಗಳು ಇಲ್ಲಿ ಬಂದು ಜಮಾವಣೆ ಆಗ್ತವೆ. ಸೊ ಇಲ್ಲಿಂದ ಮುಂದೆ ಗ್ರೋತ್ ಆಗುತ್ತೆ. ಸೊ ಹಾಗಾಗಿ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಸ್ಟಿಗ್ಮಾ. ಓಕೆ, ನೆಕ್ಸ್ಟ್ ಎನ್ಕ್ಲೋಸ್ಡ್ ವಿತ್ ಇನ್ ದ ಇಂಟೆಗ್ಯುಮೆಂಟ್ಸ್ ಇಸ್ ಅ ಮಾಸ್ ಆಫ್ ಸೆಲ್ಸ್ ಕಾಲ್ಡ್. ಸೊ ಇಂಟೆಗ್ಯುಮೆಂಟ್ಸ್ ಗಳ ಒಳಭಾಗದಲ್ಲಿ ಇರುವಂತಹ ಮಾಸ್ ಆಫ್ ಸೆಲ್ಸ್ ಗೆ ನಾವು ಏನಂತ ಹೇಳಿ ಕರೀತೇವೆ? ಸೊ ವಾಟ್ ವಿ ಕಾಲ್ ದ ಸೆಲ್ಸ್ ವಿತ್ ಇನ್ ದ ಇಂಟೆಗ್ಯುಮೆಂಟ್ಸ್. ಸೊ ಐ ಜಸ್ಟ್ ಡ್ರಾ ಯುವರ್, ಓಕೆ, ಸೊ ಜಸ್ಟ್ ಐ ಹ್ಯಾವ್ ಡ್ರಾನ್. ಸೊ ಇಲ್ಲಿ ಎಂಬ್ರಿಯೋ ಸ್ಯಾಕ್ ಬರ್ತದೆ. ಸೊ ಇದರ ಸುತ್ತಲೇ ಇರುವಂತಹ ಸೆಲ್ಸ್ ಗಳಿಗೆ ನಾವು ಏನಂತ ಹೇಳಿ ಕರಿತೇವೆ? ವೆರಿ ಇಂಪಾರ್ಟೆಂಟ್ ಸೆಲ್ಸ್ ಗಳಾಗಿರ್ತವೆ, ರೈಟ್? ಇವುಗಳಿಗೆ ಏನಂತ ಹೇಳಿ ಕರಿತೇವೆ? ವಾಟ್ ವಿ ಕಾಲ್ ದೀಸ್ ಪರ್ಟಿಕ್ಯುಲರ್ ಸೆಲ್ಸ್ ಅಂತ ಹೇಳಿ ಕೇಳ್ತಾ ಇರುವಂತದ್ದು, ಮಾಸ್ ಆಫ್ ಸೆಲ್ಸ್. ಓಕೆ, ಇಟ್ ಇಸ್ ಕಾಲ್ಡ್ ಟು ಬಿ ಆಸ್ ನ್ಯೂಸೆಲ್ಲಸ್ ಅಂತ ಹೇಳಿ ಕರಿತೇವೆ ಅಲ್ವಾ? ಇದಕ್ಕೆ ಏನಂತ ಹೇಳಿ ಕರಿತೇವೆ? ವಿ ಕಾಲ್ ದಮ್ ಆಸ್ ನ್ಯೂಸೆಲ್ಲಸ್ ಅಂತ ಹೇಳಿ ಕರಿತೇವೆ. ಓಕೆ, ಸೊ ವಾಟ್ ಆರ್ ದೀಸ್ ನ್ಯೂಸೆಲ್ಲಸ್? ನ್ಯೂಸೆಲ್ಲಸ್ ಗಳೇನು? ಸೊ ದೀಸ್ ನ್ಯೂಸೆಲ್ಲಸ್ ಆರ್ ಸೊ ನ್ಯೂಟ್ರಿಟಿವ್ ಟಿಶ್ಯೂಸ್. ಸೊ ಇವುಗಳೇನದು? ನ್ಯೂಟ್ರಿಟಿವ್ ಟಿಶ್ಯೂಸ್ ಆಯ್ತಾ. ಇವುಗಳೇನಾಗಿರ್ತವೆ? ನ್ಯೂಟ್ರಿಟಿವ್ ಟಿಶ್ಯೂ ಆಗಿರ್ತದೆ. ಮೈಕ್ರೋಪೈಲ್ ಅಂದ್ರೆ ಏನು? ಓಪನಿಂಗ್ ಅಲ್ವಾ? ಓಪನಿಂಗ್ ಫಾರ್ ದ ಎಂಟ್ರಿ ಆಫ್ ಪೋಲನ್ ಟ್ಯೂಬ್. ಚಲಜ, ಸೊ ಇದೇನಿದು? ಬೇಸ್, ರೈಟ್? embryo sac, you know that what is embryo sac, right? Okay, example of plants which contain clustogamous flowers. Clustogamous flowers andre first ಏನಂತ ನೆನಪು ಮಾಡ್ಕೊಳ್ಳುವ. Clustogamous ಅಂತ ಅಂದ್ರೆ the flowers which where the flowers do not open. Flowers do not open. ಓಕೆ, ಅದಕ್ಕೆ ನಾವೇನಂತ ಹೇಳಿ ಕರಿತೇವೆ? ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಅಂತ ಹೇಳಿ ಕರಿತೇವೆ. ಸೊ ಯಾವ ಒಂದು ಕೊಟ್ಟಿರುವಂತ ಯಾವ ಫ್ಲವರ್ ಅಲ್ಲಿ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಇದಾವೆ ಅಂತ ಹೇಳಿ ಕೇಳ್ತಾ ಇದ್ದಾನೆ ಅವನು ಅಲ್ವಾ? ಸೊ ಯಾವ್ದ್ರಲ್ಲಿ ಅಂತ ನೋಡಿ, ಆನ್ಸರ್ ಮಾಡಿ ನೋಡ್ಬಿಟ್ಟು. ಸೊ ಆಕ್ಸಾಲಿಸ್, ಕೊಮೆಲಿನಾ ಅಂಡ್ ವಿಯೋಲಾ, ಕಾಮನ್ ಪ್ಯಾನ್ಸಿ ಅಂತ ಕರಿತವೆ. ಸೊ ಮತ್ತೆ ಆಪ್ಷನ್ ಡಿ ಇಸ್ ಆಲ್ ದ ಅಬವ್ ಅಂತ ಹೇಳಿ ಕರಿತಾ ಇದ್ದಾನೆ. ಸೊ ಆನ್ಸರ್ ನಿಮ್ಗೆ NCERT ಕೊಟ್ಟಿರುವಂತದ್ದು 3 ಎಕ್ಸಾಂಪಲ್ ಗಳನ್ನ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಆಕ್ಸಾಲಿಸ್, ಕೊಮೆಲಿನಾ ಅಂಡ್ ವಿಯೋಲಾ 3 ಏನಾಗಿರ್ತವೆ? ಕ್ಲಿಸ್ಟೋಗ್ಯಾಮಸ್. ದೇ ವಿಲ್ ನಾಟ್ ಓಪನ್ ಬಟ್ ಸೆಲ್ಫ್ ಪಾಲಿನೇಷನ್ ಆಗುವಂತ ವೆರಿ ಫ್ಲವರ್ಸ್ ಗಳು. ಓಕೆ, ನೆಕ್ಸ್ಟ್. ಸೊ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಆರ್ ಇನ್ವೇರಿಯಬಲಿ. ಸೊ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಗಳು ಯಾವ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಇನ್ವೇರಿಯಬಲಿ ಅಂದ್ರೆ ಈ ಕ್ವಶನ್ ಅರ್ಥ ಏನು ಅಂತಂದ್ರೆ ಇನ್ ವಿಚ್ ಟೈಪ್ ಆಫ್ ಪಾಲಿನೇಷನ್ ಗೆ ವಿಚ್ ಪಾಲಿನೇಷನ್ ಟೇಕ್ಸ್ ಪ್ಲೇಸ್ ಅಂತ ಹೇಳಿ ಹೇಳ್ತಾ ಇದ್ದಾನೆ ಅವನು ಆಯ್ತಾ. ಯಾವ ಪಾಲಿನೇಷನ್ ಆಗ್ತಾ ಇದೆ? ದಟ್ ಇಸ್ ಗೋಯಿಂಗ್ ಟು ಬಿ autogamous. Very simple, because clistogamous flower ಗಳೇನು? ಇಟ್ ಇಸ್ ಅ ಕ್ಲೋಸ್ಡ್ ಟೈಪ್ ಆಫ್ ಫ್ಲವರ್ಸ್ ಅಲ್ವಾ? ಇವುಗಳು ಏನಾಗಿರ್ತವೆ? ಕ್ಲೋಸ್ಡ್ ಟೈಪ್ ಆಫ್ ಫ್ಲವರ್ಸ್ ಆಗಿರ್ತವೆ. ಹಾಗಾಗಿ ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ವಾಟ್? ಇಟ್ಸ್ ಗೋಯಿಂಗ್ ಟು ಬಿ ವಾಟ್? ಸೊ ಇಟ್ಸ್ ಗೋಯಿಂಗ್ ಟು ಬಿ ದ ಕ್ಲೋಸ್ ಇರೋದ್ರಿಂದ ಡೆಫಿನೆಟ್ಲಿ ದರ್ ವುಡ್ ಬಿ ಆಟೋಗ್ಯಾಮಸ್ ಆಗ್ಬೇಕಾಗ್ತದೆ. ಸೊ ಸೆಲ್ಫ್ ಪಾಲಿನೇಷನ್ ಆಗ್ಬೇಕಾಗ್ತದೆ. ಇವನ್ ಜೈಟೆನೋಗ್ಯಾಮಿ ಕೂಡ ಆಗೋದಿಲ್ಲ. ಓಕೆ ಓಕೆ, so wind pollinated flowers are often have dash ovule in each ovary. ಪ್ರತಿಯೊಂದು ಈ ವಿಂಡ್ ಪಾಲಿನೇಟೆಡ್ ಫ್ಲವರ್ ಇರ್ತಾವಲ್ವಾ? ಸೊ ನಿಮ್ಗೆ ನೆನಪಿರ್ಬೋದು ವಿಂಡ್ ಪಾಲಿನೇಟೆಡ್ ಫ್ಲವರ್ಗಳು ಅಂದ್ರೆ ಯಾವುದು? ವೀಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಟ್. ವೈ ಅಂತ ಕೇಳ್ತೀರಾ? ಸೊ ಬಿಕಾಸ್ ಸೊ ಇಲ್ಲಿ ನೋಡ್ರಿ, ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ಗಳಿಗೆ ಕೆಲವೊಂದು ಕ್ಯಾರೆಕ್ಟರ್ಸ್ ಗಳಿದಾವೆ. ಸೊ ಅವುಗಳ ಪೋಲನ್ ಗ್ರೇನ್ಸ್ ಗಳು ಲೈಟ್ ಆಗಿರ್ತವೆ. ಸೊ ದರ್ ವುಡ್ ಬಿ ಲೈಟ್, ಫೆದರಿ ಆಗಿರ್ತದೆ ಅಲ್ವಾ, ಡ್ರೈ ಆಗಿರ್ತದೆ, ರೈಟ್? ಸೊ ದಟ್ ದೇ ಕ್ಯಾನ್ ಈಸಿಲಿ ಫ್ಲೋನ್ ಇನ್ ದ ವಿಂಡ್ ಅಲ್ಲಿ. ಸೊ ತೇಲ್ಕೊಂಡು ಹೋಗ್ಬೋದು. ಆ ತರದ ಒಂದು ಕ್ಯಾರೆಕ್ಟರ್ ಗಳನ್ನ ಹೊಂದಿರ್ತವೆ, ರೈಟ್? ಸೊ ಅದರಲ್ಲಿ ಅಂತ ಫ್ಲವರ್ಗಳಲ್ಲಿ ಓವ್ಯೂಲ್ ಏನು ಓವರಿ ಇರ್ತಾವಲ್ಲ, ರಿಸೀವಿಂಗ್ ಅಲ್ಲಿರುವಂತ ಓವರಿಯಲ್ಲಿ ಸೊ ಎಷ್ಟು ಓವ್ಯೂಲ್ ಇರ್ತವೆ? ಹೌ ಮೆನಿ ಓವ್ಯೂಲ್ ಇಸ್ ಗೋಯಿಂಗ್ ಟು ಬಿ ಪಾಸಿಬಲ್ ಯು ಕ್ಯಾನ್ ಸಿ, ರೈಟ್? ಎಷ್ಟು ಓವ್ಯೂಲ್ ಇರ್ತದೆ? ಸೊ ಮೆನಿ ಇರ್ತದ, 2 ಇರ್ತದೋ, 1 ಇರ್ತದೋ, 3 ಇರ್ತದೆ. ನಾವು ಸ್ಟಾರ್ಟಿಂಗ್ ಅಲ್ಲಿ ಓದ್ತೇವೆ ಒಂದು ಓವರಿಯಲ್ಲಿ ಎಷ್ಟು ಬೇಕಾದ್ರೂ ಓವ್ಯೂಲ್ ಇರ್ಬೋದು ಅಂತ ಹೇಳಿ. ಬಟ್ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಓನ್ಲಿ 1 ಓವ್ಯೂಲ್ ಮಾತ್ರ ಇರ್ತದೆ. ಯಾಕೆ ಅಂದ್ರೆ ಫಾರ್ ದ ಪರ್ಪಸ್ ಆಫ್ ಯಾವ್ದು ಪರ್ಪಸ್ಗೆ? ಸೊ ಫಾರ್ ದ ಸೊ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ಗಳು ತುಂಬಾ ಏನಾಗ್ತದೆ? ದ ಫರ್ಟಿಲೈಸೇಷನ್ ಈಸ್ ಲೆಸ್ ಇಲ್ಲಿ ಅಲ್ವಾ? ಫರ್ಟಿಲೈಸೇಷನ್, ಒನ್ ಸೆಕೆಂಡ್. ಓಕೆ, ಫರ್ಟಿಲೈಸೇಷನ್ ಈಸ್ ನಾಟ್ ಗುಡ್ ಅಂತ ಹೇಳ್ಬೋದು.
ದಟ್ ಮೀನ್ಸ್ ನಾಟ್ ಅಪ್ ಟು ದ ಮಾರ್ಕ್. ಸೊ ಅದಕ್ಕಾಗಿ ಏನು ಮಾಡ್ತವೆ, ಒಂದೇ ಒಂದು ಓವ್ಯೂಲ್ನ ಇಟ್ಕೊಳ್ತವೆ. ಸೊ ಒಂದು ಪೋಲನ್ ಗ್ರೇನ್ ಸಿಕ್ಕಿದ್ರು ಸಾಕು, ಅವುಗಳೇನಾಗ್ತವೆ, ಡೆಫಿನೆಟ್ಲಿ ಫರ್ಟಿಲೈಸ್ ಆಗ್ತವೆ. ನೆಕ್ಸ್ಟ್ ನೋಡುವ, ಪೋಲನ್ ಟ್ಯೂಬ್ ಎಂಟರ್ಸ್ ಇಂಟು ದ ನೆಕ್ಸ್ಟ್ ಕ್ವಶನ್ ನೋಡಿ, ಪೋಲನ್ ಟ್ಯೂಬ್ ಎಂಟರ್ಸ್ ಇಂಟು ದ ಎಂಬ್ರಿಯೋ ಸ್ಯಾಕ್ ಥ್ರೂ. ಪೋಲನ್ ಟ್ಯೂಬ್ ಯಾವುದರ ಮುಖಾಂತರ, ಥ್ರೂ ವಿಚ್ ಅಂತ ಹೇಳಿ, ಓಕೆ, ಎಂಬ್ರಿಯೋ ಸ್ಯಾಕ್ ಅನ್ನು ಪ್ರವೇಶ ಮಾಡ್ತದೆ. ಸೊ ಥ್ರೂ ವಿಚ್ ಇಟ್ ಇಸ್ ಗೋಯಿಂಗ್ ಟು ಎಂಟರ್ ಇಂಟು ದ ಎಂಬ್ರಿಯೋ ಸ್ಯಾಕ್. ಆನ್ಸರ್ ಹೇಳ್ಬೋದು ಅಂತ ಅನ್ಕೊಳ್ತೇನೆ. ಸೊ ಕ್ಯಾನ್ ಆನ್ಸರ್, ಯು ಕ್ಯಾನ್ ಆನ್ಸರ್ ಅಂತ ಅನ್ಕೊಳ್ತೇನೆ. ಸೊ ವೆರಿ ಚಲಜ ಮುಖಾಂತರ ಹೋಗ್ತದ, ಇಲ್ಲ ಇಂಟೆಗ್ಯುಮೆಂಟ್ ಮುಖಾಂತರ ಹೋಗ್ತದ, ಇಲ್ಲ ಫಿಲಿಫಾರ್ಮ್ ಎಪರೇಟಸ್ ಗಳ ಮುಖಾಂತರ ಹೋಗ್ತದೆ. ನೆನಪಿದೆ ಅಂತ ಅನ್ಕೊಳ್ತೇನೆ. ಫಿಲಿಫಾರ್ಮ್ ಎಪರೇಟಸ್ ಆರ್ ದ ಥಿಕ್ಕನಿಂಗ್ಸ್ ಅಲ್ವಾ. ಥಿಕ್ಕನಿಂಗ್ಸ್ ಫೌಂಡ್ ಎಲ್ಲಿ ಫೌಂಡ್ ಆಗ್ತದೆ, ಥಿಕ್ಕನಿಂಗ್ಸ್ ಫೌಂಡ್ ಇನ್ ದ ಸೈನರ್ಜಿಡ್ಸ್ ಅಲ್ವಾ. ಸೈನರ್ಜಿಡ್ಸ್ ಇಂದ ಥಿಕ್ಕನಿಂಗ್ಸ್ ಫೈಂಡ್ ಆಗಿರುವಂತದ್ದು ಅಲ್ವಾ. ಸೊ ಚಲಜ ಅಂದ್ರೆ ಏನು, ಬೇಸು. ಇಂಟೆಗ್ಯುಮೆಂಟ್ ಗೊತ್ತಿದೆ. ಫಿನಿಕಲಸ್ ಅಂದ್ರೆ ಏನು, ಫಿನಿಕಲ್ ನಥಿಂಗ್ ಬಟ್. ಓಕೆ, ಸಿಂಗ್ಯಾಮಿ ರಿಸಲ್ಟ್ಸ್ ಇನ್ ದ ಫಾರ್ಮೇಶನ್ ಆಫ್. ಖಾಲಿ ಸಿಂಗ್ಯಾಮಿ ಏನಕ್ಕೆ ಫಾರ್ಮ್ ಆಗ್ತವೆ, ವಾಟ್ ಇಸ್ ಗೋಯಿಂಗ್ ಟು ಬಿ ಹ್ಯಾಪನ್ ಟು ದ ಸಿಂಗ್ಯಾಮಿ. ಸೊ 4 ಆಪ್ಷನ್ಗಳಿದಾವೆ. ಝೈಗೋಟ್ ಆಗ್ತವೆ, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆಗ್ತದೆ, ಎಂಡೋಸ್ಪರ್ಮ್ ಆಗ್ತದೆ, ಫ್ರೂಟ್ ಆಗ್ತದೆ ಅಂತ ಹೇಳ್ತಾ ಇದ್ದಾನೆ ಅವನು. ಸೊ ಆಗುವಂಥದ್ದು ಯಾವುದು, ಸಿಂಗ್ಯಾಮಿ ಇಸ್ ವಾಟ್, ಸಿಂಗ್ಯಾಮಿ ಇಸ್ ದ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಅಲ್ವಾ. ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಆದಾಗ ಏನಾಗ್ತದೆ, ಝೈಗೋಟ್ ಫಾರ್ಮ್ ಆಗ್ತದೆ. ಪ್ರೈಮರಿ ಎಂಡೋಸ್ಪರ್ಮ್ ಯಾವಾಗ ಆಗ್ತದೆ, ಸೊ ಇಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಓನ್ಲಿ ವೆನ್ ಅ ಪರ್ಟಿಕ್ಯುಲರ್ ಗ್ಯಾಮೆಟ್ ಈಸ್ ಫ್ಯೂಸ್ಡ್ ವಿತ್ ಗ್ಯಾಮೆಟ್ ಪ್ಲಸ್ ದ ಪರ್ಟಿಕ್ಯುಲರ್ ಸೆಂಟ್ರಲ್ ಸೆಲ್ ಅಲ್ಲಿ ಇರುವಂತಹ ಒಂದು ಪರ್ಟಿಕ್ಯುಲರ್ ಪೋಲಾರ್ ನ್ಯೂಕ್ಲಿಯೈಗಳು ಅಲ್ವಾ. ಸೊ ಅವುಗಳು ಆದಾಗ ಮಾತ್ರ ಸೊ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆಗುತ್ತೆ, ಅದರ್ವೈಸ್ ದರ್ ಇಸ್ ನೋ. ಓಕೆ. ಸೊ ಎಂಬ್ರಿಯೋ ಡೆವಲಪ್ಸ್ ಅಟ್ ವಿಚ್ ಎಂಡ್ ಆಫ್ ದ ಎಂಬ್ರಿಯೋ ಸ್ಯಾಕ್. ಎಂಬ್ರಿಯೋ ಯಾವ ಕಡೆಗೆ ಡೆವಲಪ್ ಆಗ್ತದೆ, ಯಾವ ಡೈರೆಕ್ಷನ್ ಅಲ್ಲಿ. ಸೊ ದಿಸ್ ಇಸ್ ಪರ್ಟಿಕ್ಯುಲರ್ ಎಂಬ್ರಿಯೋ ಸ್ಯಾಕ್ ಅಂತ ಅನ್ಕೊಂಡ್ರೆ, ಇಲ್ಲಿ ಇದು ಚಲಜಲ್ ಎಂಡ್ ಆದರೆ, ಇದು ಮೈಕ್ರೋಪೈಲಾರ್ ಎಂಡ್ ಆದರೆ, ಸೊ ಇದು ಸೈನರ್ಜಿಡ್ಸ್ಗಳಾದರೆ, ಇದು ಎಗ್ ಸೆಲ್ ಆದರೆ, ಇದು ಸೆಂಟ್ರಲ್ ಸೆಲ್ಲು, ಇದು ಪೋಲಾರ್ ನ್ಯೂಕ್ಲಿಯೈ ಆಯ್ತಾ. ಸೊ ದೀಸ್ 3 ಆರ್ ಆಂಟಿಪೋಡಲ್ಸ್. ಇದಕ್ಕೆ ಎಗ್ ಎಪರೇಟಸ್ ಅಂತ ಕರಿತೇವೆ ಅಲ್ವಾ. ಸೊ ಈ ಎಗ್ ಎಪರೇಟಸ್ ಇರುವಂಥ ಜಾಗದಲ್ಲಿ ಎಗ್ ಇದೆ. ಸೊ ಮೈಕ್ರೋಪೈಲಾರ್ ಎಂಡಲ್ ಇದೆ, ಹಾಗಾಗಿ ಯಾವುದು ಆನ್ಸರು, ಎಂಬ್ರಿಯೋ ಡೆವಲಪ್ಸ್ ಇನ್ ದ ಮೈಕ್ರೋಪೈಲಾರ್ ಎಂಡ್ ಅಂತ ಹೇಳಿ ನಾವು ಕರಿತೇವೆ ಅಲ್ವಾ. ಎಸ್, ಐ ಹೋಪ್ ಯು ಆರ್ ಆನ್ಸರಿಂಗ್. ಸೊ ಎಲ್ರಿಗೂ ನೆನಪಿದೆ ಅಂತ ಅನ್ಕೊಳ್ತೇನೆ. ಎಸ್, ಗುಡ್. ಸೊ ಎವ್ರಿಬಡಿ ಇಸ್ ಪಾರ್ಟಿಸಿಪೇಟಿಂಗ್. ಓಕೆ, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ವೆರಿ ಗುಡ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸೊ ಯು ಕ್ಯಾನ್ ಹ್ಯಾವ್ ದಿಸ್ ಪರ್ಟಿಕ್ಯುಲರ್ ಕಂಪ್ಲೀಟ್ ಕೋರ್ಸನ್ನು ನೀವು ಸೊ TCHR ಆ್ಯಪಿಂದ ತಗೋಬಹುದು. You can take it from the TCHR app. Okay, so TCHR app ಇಂದ ನೀವೇನು ಮಾಡ್ಬೋದು, ಸೊ ಯು ಕ್ಯಾನ್ ಗೋ ಫಾರ್ ದ ಕಂಪ್ಲೀಟ್ ಕೋರ್ಸ್ ಆಫ್ CET ಇರ್ಬೋದು, ಅಥವಾ ಯಾವುದೇ ಥರದ ಒಂದು ನಿಮಗೆ PUC 10th ಎಲ್ಲ ಕಂಪ್ಲೀಟ್ ಕೋರ್ಸ್ಗಳು ಸಿಗ್ತಾ ಹೋಗ್ತವೆ. ಸೊ ಅಫೋರ್ಡಬಲ್ ಪ್ರೈಸಲ್ಲಿ ಯು ಕ್ಯಾನ್ ಡೌನ್ಲೋಡ್ ದ TCHR ಆ್ಯಪ್ ವಿಚ್ ಇಸ್ ಗಿವನ್ ಇನ್ ದ ಪರ್ಟಿಕ್ಯುಲರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಆ್ಯಪ್ ಪ್ಲೇಸ್ಟೋರ್ನ ಲಿಂಕ್ ಇದೆ. ಸೊ ಪ್ಲೀಸ್ ಗೋ ಆ್ಯಂಡ್ ಡೌನ್ಲೋಡ್ ಇಟ್ ಸೊ ದಟ್ ಯು ಕ್ಯಾನ್ ಅವೈಲ್ ಅ ಪರ್ಟಿಕ್ಯುಲರ್ ಎಜುಕೇಷನ್ ಅಟ್ ಅಫೋರ್ಡಬಲ್ ಪ್ರೈಸ್ ಆ್ಯಂಡ್ ಅ ಗುಡ್ ಕ್ವಾಲಿಟಿ ಟೀಚಿಂಗ್. ಓಕೆ, ಸೊ ಎಸ್, ಸೊ ನೆಕ್ಸ್ಟ್ ಕ್ವಶನ್ ನೋಡುವ. ದಟ್ ಈಸ್ ಮೈಕ್ರೋಸ್ಪೊರಾಂಜಿಯಾ ಡೆವಲಪ್ further and become pollen sacs. Okay, in anther these pollen sacs extends ಅಂತ ಹೇಳಿ ಕೇಳ್ತಾ ಇದ್ದಾನೆ. ಕ್ವಶನ್ ನೋಡಿ ಒಮ್ಮೆ. ಸೊ ಲುಕ್ ಎಟ್ ದ ಕ್ವಶನ್ ಒನ್ಸ್. ಚೆನ್ನಾಗಿದೆ ಕ್ವಶನ್. ಮೈಕ್ರೋಸ್ಪೊರಾಂಜಿಯಾ ಡೆವಲಪ್ಸ್ ಫರ್ದರ್ ಅಂಡ್ ಬಿಕಮ್ಸ್ ಪೋಲನ್ ಸ್ಯಾಕ್ಸ್ ಆಯ್ತಾ. ಪೋಲನ್ ಸ್ಯಾಕ್ಸ್ಗಳಾಗಿ ಕನ್ವರ್ಟ್ ಆಗ್ತವೆ. ಇನ್ ಆಂಥರ್ ದೀಸ್ ಪೋಲನ್ ಸ್ಯಾಕ್ಸ್ ಎಕ್ಸ್ಟೆಂಡ್ಸ್. ಯಾವ ರೀತಿಯಲ್ಲಿ ಎಕ್ಸ್ಟೆಂಡ್ ಆಗ್ತದೆ ಅಂತ ಹೇಳಿ ಕೇಳ್ತಾ ಇದ್ದಾನೆ ಅವನು ಆಯ್ತಾ. ಯಾವ ರೀತಿಯಲ್ಲಿ ಯಾವ ಡೈರೆಕ್ಷನ್ ಅಲ್ಲಿ ಎಕ್ಸ್ಟೆಂಡ್ ಆಗ್ತದೆ. ಟ್ರಾನ್ಸ್ವರ್ಸ್ಲಿ ಆಗುತ್ತಾ, ಲಾಂಜಿಟ್ಯೂಡಿನಲಿ ಆಗುತ್ತಾ, ಆಬ್ಲಿಕ್ಲಿ ಆಗುತ್ತಾ, ಅಥವಾ ಸಮಟೈಮ್ಸ್ ಟ್ರಾನ್ಸ್ವರ್ಸ್ಲಿ ಅಂಡ್ ಸಮಟೈಮ್ಸ್ ಲಾಂಜಿಟ್ಯೂಡಿನಲಿ ಆಗ್ತದಾ.
ಸೊ ವೆರಿ ನಿಮಗೆ ಕನ್ಫ್ಯೂಸ್ ಮಾಡುವಂಥ ಕ್ವಶನ್, ಬಟ್ ಆನ್ಸರ್ ಇಸ್ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್ ಇರುವಂಥದ್ದು. ಸೊ ನೀವು ನೋಡಿರ್ಬೋದು. ಸೊ ಆನ್ಸರ್ನ ನೆನ್ಪಿಟ್ಕೊಳ್ಳಿ, ಇದು ಆನ್ಸರ್ ಇದು, ಆಯಿತಾ. ಸೊ ಓಕೆ, ಸೊ ದೀಸ್ ಆರ್ ದ ಪೋಲನ್ ಸ್ಯಾಕ್ಸ್ ಡೆವಲಪ್ ಆಗಿರೋದು. ಸೊ ಇದು ಹೇಗೆ ಡೆವಲಪ್ ಆಗುತ್ತೆ, ಹೌ ಇಟ್ ಇಸ್ ಗೋಯಿಂಗ್ ಟು ಡೆವಲಪ್. ಸೊ ಲಾಂಜಿಟ್ಯೂಡಿನಲ್ ಆಗಿ ಡೆವಲಪ್ ಆಗುತ್ತೋ, ಅಥವಾ ಟ್ರಾನ್ಸ್ಫರ್ಸ್ ಆಗಿ ಡೆವಲಪ್ ಆಗುತ್ತೋ, ಅಥವಾ ಒಬ್ಲಿಕ್ ಆಗಿ ಡೆವಲಪ್ ಆಗುತ್ತೋ, ಯಾವ ರೀತಿಯಲ್ಲಿ, ಈ ತರ ಆಗುತ್ತೋ, ಈ ತರ ಆಗುತ್ತೋ, ಈ ತರ ಆಗುತ್ತೋ, ಯಾವ ರೀತಿಯಲ್ಲಿ ಆಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಆನ್ಸರ್ ಇಸ್ ಲಾಂಜಿಟ್ಯೂಡ್ನಲ್ಲಿ. ಲಾಂಜಿಟ್ಯೂಡ್ನಲ್ಲಿ ಏನಾಗುತ್ತೆ, ಸೊ ಡೆವಲಪ್ಮೆಂಟ್ ಆಫ್ ದ ಪೋಲನ್ ಸ್ಟ್ಯಾಕ್ಸ್ ಟೇಕ್ಸ್ ಪ್ಲೇಸ್, ವಿಚ್ ಇಸ್ ಫರ್ದರ್ ಇಟ್ ಇಸ್ ಗೋಯಿಂಗ್ ಟು ಡೆವಲಪ್ ಅಂಡ್ ಇಟ್ಸ್ ಗೋಯಿಂಗ್ ಟು ಮೆಚೂರ್ ಆದ್ಮೇಲೆ ಅದು ರಪ್ಚರ್ ಆಗುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋದ್ರೆ, ಸೊ ಫ್ರಮ್ ಔಟರ್ ಟು ಇನ್ನರ್ ವಾಟ್ ಇಸ್ ದ ಸೀಕ್ವೆನ್ಸ್ ಆಫ್ ವಾಲ್ ಲೇಯರ್ಸ್ ಇನ್ ದ ಆಂಥರ್ ಲೋಬ್ಸ್. ಸೊ ಆಂಥರ್ ಲೋಬ್ ನ ನೀವು ನೆನಪು ಮಾಡ್ಕೊಂಡ್ರೆ, ಓಕೆ, ಸೊ ಇಫ್ ಯು ಥಿಂಕ್ ದಿಸ್ ಇಸ್ ಆಂಥರ್, ರಫ್ ಡಯಾಗ್ರಾಮ್. ಓಕೆ, ಯಾವ ಲೇಯರ್ಗಳನ್ನು ನೋಡ್ತೇವೆ ನಾವು ಆಂಥರ್ ಅಲ್ಲಿ? ಯಾವ ಲೇಯರ್ ಇದೆ? ಔಟರ್ ಮೋಸ್ಟ್ ಲೇಯರ್ಗೆ ಏನಂತ ಕರಿತೇವೆ? ಎಪಿಡರ್ಮಿಸ್ ಅಂತ ಕರಿತೇವೆ. ಅದಾದ ನಂತರದಲ್ಲಿ ಬರುವಂಥದ್ದು ಯಾವುದು? ದಟ್ ಇಸ್ ವೆರಿ ಇಂಪಾರ್ಟೆಂಟ್, ರೈಟ್? ಎಂಡೋಥೀಶಿಯಂ. ಅದಾದ್ಮೇಲೆ ಬರುವಂಥದ್ದು ಯಾವುದು? ಟ್ಯಾಪಿಟಮ್ಮ ಮಿಡಲ್ ಲೇಯರ. ನೆನ್ಪು ಮಾಡ್ಕೊಳ್ಳಿ. ಸೊ ವಾಟ್ ಇಸ್ ಟ್ಯಾಪಿಟಮ್ ಹೇಳೋದಂದ್ರೆ ನೆನ್ಪು ಮಾಡ್ಕೊಳ್ರಿ ಅಲ್ವಾ. ಸೊ ಮಿಡಲ್ ಲೇಯರ್ ಬರ್ತದಲ್ವಾ, ಅದಾದ್ಮೇಲೆ ಅದು ಕೊನೆಯಲ್ಲಿ ಬರುವಂಥದ್ದು ಟ್ಯಾಪಿಟಮ್ ಅಲ್ವಾ. ಪೋಲನ್ ಸ್ಯಾಪ್ಸ್ಗಳನ್ನ ಪರ್ಟಿಕ್ಯುಲರ್ ಆಗಿ ಸುತ್ತಲೂ ಇರುವಂಥ ಸೆಲ್ಸ್ಗಳಿಗೆ ನಾವು ಟ್ಯಾಪಿಟಮ್ ಅಂತ ಕರಿತೇವೆ, ವಿಚ್ ಪ್ರೊವೈಡ್ಸ್ ನ್ಯೂಟ್ರಿಷನ್ ಟು ದ ಡೆವಲಪಿಂಗ್ ದ ಮೈಕ್ರೋಸ್ಪೋರ್ಸ್ ಅಲ್ವಾ. ಹಾಗಾಗಿ ಮೂರನೇ ಆನ್ಸರು ಸರಿ ಆಗ್ತದೆ. ಸೊ ಎಪಿಡರ್ಮಿಸ್, ಔಟರ್ ಮೋಸ್ಟ್, ಎಂಡೋಥೀಶಿಯಂ, ಎರಡನೇ ಲೇಯರು. ಮಿಡಲ್ ಲೇಯರ್ ಅಲ್ಲಿ ತುಂಬಾ ಸೆಲ್ಸ್ಗಳಿರ್ತವೆ, 2 ರಿಂದ 3 ಲೇಯರ್ಸ್ ಆಫ್ ಮಿಡಲ್ ಲೇಯರ್ಸ್ಗಳು ಬರ್ತವೆ. ಅಂಡ್ ಟ್ಯಾಪಿಟಮ್ ಇಸ್ ಗೋಯಿಂಗ್ ಟು ಬಿ ದ ಲಾಸ್ಟ್ ಲೇಯರ್, ರೈಟ್? Next question. So due to which of the following chemical decomposition pollen grains are well preserved as fossils? So ಕೊಟ್ಟಿರುವಂತ ಯಾವ ಒಂದು ಕೆಮಿಕಲ್ ಇರೋದ್ರಿಂದ ಸೊ ಡಿಕಂಪೋಸಿಷನ್ ಆಫ್ ಪೋಲನ್ ಗ್ರೇನ್ ಸ್ಲೋ ಆಗ್ತದೆ ಅಂತ ಹೇಳಿ ಕ್ವಶನ್. ಅಂಡ್ ಅದನ್ನ ಫಾಸಿಲ್ ಆಗಿ ನಾವು ಪ್ರಿಸರ್ವ್ ಮಾಡಿರ್ಬೋದು. ಸೊ ನಮಗೆ ಗೊತ್ತಿದೆ. ಸೊ ಪೋಲನ್ ಗ್ರೇನ್ ನ ಸ್ಟ್ರಕ್ಚರ್ ನ ನೋಡಿದ್ರೆ ನಾವು, ಆಯ್ತಾ, ಪೋಲನ್ ಗ್ರೇನ್ ನಲ್ಲಿ 2 ಲೇಯರ್ಸ್ಗಳಿದ್ದಾವೆ. ಒಂದು ಎಕ್ಸೈನ್, ಇನ್ನೊಂದು ಇಂಟೈನ್. ಸೊ ಎಕ್ಸೈನ್ ನಲ್ಲಿ ಇರುವಂತಹ ಒಂದು ಪರ್ಟಿಕ್ಯುಲರ್ ಏನು ಸೆಲ್ ಇದೆಯೋ, ಎಕ್ಸೈನ್ ಅಲ್ಲಿ ಇರುವಂತಹ ಏನು ಯಾವ ಸೆಲ್ ಇದೆಯೋ, ಆ ಎಕ್ಸೈನ್ ಅಲ್ಲಿ ಇರುವಂತದ್ದು ಕೆಲವೊಂದು ಏನಿದೆ. ಸೊ ದರ್ ಇಸ್ ಒನ್ ಪರ್ಟಿಕ್ಯುಲರ್ ಏನಿದೆ, ಒಂದು ಪರ್ಟಿಕ್ಯುಲರ್ ಕೆಮಿಕಲ್ ಇದೆ. ಆ ಕೆಮಿಕಲ್ ನ ಹೆಸರು ಏನು ಅಂತ ಹೇಳಬಹುದಾ? ಸೊ ಕೊಟ್ಟಿದ್ದಾರೆ ಆ ಕೆಮಿಕಲ್ ನ ಹೆಸರನ್ನ. ಓಕೆ, ಸೊ ಯು ಜಸ್ಟ್ ನೀಡ್ ಟು ಡೂ ವಾಟ್? You just need to identify it. Can you answer this one? Answer ಮಾಡಬಹುದಾ? ಪ್ರತಿಜ್ಞಾ, ಕಿಶೋರ್, ಲಿಂಗಪ್ಪ, ರಮೇಶ್. Can anybody answer the question? ಸೊ ಎಕ್ಸೈನ್ ಅಲ್ಲಿ ಇರುವಂತಹ ಒಂದು ಪರ್ಟಿಕ್ಯುಲರ್ ಕೆಮಿಕಲ್ ನಾವು ಯೂಸ್, ಅದರಿಂದ ಏನಾಗಿರ್ತವೆ ಪೋಲನ್ ಗ್ರೇನ್ಗಳು ಕ್ಯಾನ್ ಬಿ ಸ್ಟೋರ್ಡ್ ಆಸ್ ದ ಸ್ಪೆಸಿಫಿಕಲಿ ಯಾವುದು? Yes, very good Kishore. It is answer is C, right? It is sporopollenin alva. Sporopollenin is a material which is found in the exine, outermost layer alli iruvanthadu, right? Very good. Next question. Which of the following pollen structure exhibits a fascinating array of patterns and designs? The sculpturing pattern. So ಯಾವ ಒಂದು ಪರ್ಟಿಕ್ಯುಲರ್ ಪೋಲನ್ ನ ಲೇಯರ್ ನಲ್ಲಿ ಕೊಟ್ಟಿರುವಂತ ಯಾವ ಒಂದು ಪರ್ಟಿಕ್ಯುಲರ್ ಲೇಯರು, ಆಯ್ತಾ, ನಮ್ಮ ಒಂದು ಪರ್ಟಿಕ್ಯುಲರ್ ಪೋಲನ್ ಗ್ರೇನಿಗೆ ಏನ್ ಮಾಡ್ತದೆ, ಬೇರೆ ಬೇರೆ ತರದ ಸ್ಟ್ರಕ್ಚರ್ ಗಳನ್ನು ಪ್ರೊವೈಡ್ ಮಾಡ್ತಾ ಹೋಗ್ತದೆ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಆಯ್ತಾ, ಸೊ ಆನ್ಸರ್ ಮಾಡಬಹುದು ಅಂತ ಅನ್ಕೊಳ್ತೇನೆ ಇದಕ್ಕೆ ಕೂಡ. Yes, can you answer the question? ಸಿಂಪಲ್ ಆಗಿರುವಂತ ಕ್ವಶನ್ ಇದು. Very simple one. You are saying C, but no.
Yes, very good. B is the answer. Exine. So outermost layer. So ನೀವು particular second year practical exam ಅಲ್ಲಿ ನೋಡಿರ್ಬೋದು. So while doing the pollen germination, so ಆಗ pollen germination ಆಗಬೇಕಾದ್ರೆ ನಾವು ಬೇರೆ ಬೇರೆ ಫ್ಲವರ್ ಗಳನ್ನ ತಗೊಂಡಾಗ ಬೇರೆ ಬೇರೆ ಸ್ಟ್ರಕ್ಚರ್ ಕಾಣಿಸ್ತದೆ ಹೊರಗಡೆಗೆ ಅಲ್ವಾ? ಎಸ್ yes, answer is B. Right, answer is B. Exine is the answer. Okay, so structure ಒಂದು ಪರ್ಟಿಕ್ಯುಲರ್ ಈ ತರ ಇದ್ರೆ ಕೆಲವೊಂದರಲ್ಲಿ ಈ ತರ ಸ್ಟ್ರಕ್ಚರ್ಗಳು ಇರ್ತವೆ ಆಯ್ತಾ, ಕೆಲವೊಂದರಲ್ಲಿ ಸೊ ಇಟ್ ವುಡ್ ಬಿ ಲೈಕ್ ದಿಸ್ ರೈಟ್, ಕೆಲವೊಂದರಲ್ಲಿ ಔಟರ್ ಮೋಸ್ಟ್ ಸ್ಟ್ರಕ್ಚರ್ ಈ ತರ ಇರ್ತದೆ. ಸೊ ಜಿಗ್ಜಾಗ್, ಸೊ ಅದೆಲ್ಲ ಯಾವುದು ಪ್ರೊವೈಡ್ ಮಾಡ್ತದೆ? ಎಕ್ಸೈನ್, ಬಿಕಾಸ್ ಅದರಲ್ಲಿ ಇರುವಂತ ಸ್ಪೋರೋಪಾಲಿನ್ ಏನ್ ಮಾಡ್ತದೆ, ಸ್ಟ್ರಕ್ಚರ್ಗಳನ್ನ ಬದಲಾವಣೆ ಮಾಡ್ತಾ ಹೋಗ್ತದೆ. ಓಕೆ, ನೆಕ್ಸ್ಟ್, ರಿಗಾರ್ಡಿಂಗ್ ಟು formation of pollen grain from the microspore, which of the following statement is incorrect? Regarding to formation of pollen grain from the microspore, okay, which of the following statement is incorrect ಅಂತ ಹೇಳಿ ಕೇಳ್ತಾ ಇದ್ದಾನೆ ಆಯ್ತಾ. ಯಾವುದು ಇನ್ಕರೆಕ್ಟ್ ಆಗಿದೆ ಅಂತ ಕೇಳ್ತಾ ಇದ್ದಾನೆ. ಓಕೆ, ಸೊ ಲೆಟ್ಸ್ ಸಿ ವಿಚ್ ಇಸ್ ಇನ್ಕರೆಕ್ಟ್ ಅಂತ ಹೇಳಿ. ಸೊ ನೋಡ್ರಿ, ಎ ಜನರೇಟಿವ್ ಸೆಲ್ ಇಸ್ ಬಿಗರ್, ವೆಜಿಟೇಟಿವ್ ಸೆಲ್ possesses irregularly shaped nucleus. Okay, so generative cell floats in cytoplasm of vegetative cell. Vacuole is present in the vegetative cell. ಈ 4 ಪರ್ಟಿಕ್ಯುಲರ್ ಒಂದು ಇದರ ಒಂದು ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಒಂದು ಪರ್ಟಿಕ್ಯುಲರ್ ಪೋಲನ್ ಗ್ರೇನ್ ಡೆವಲಪ್ಮೆಂಟ್ ಟೈಮ್ ಅಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಇದೆ? Generative cell is bigger, vegetative cell possesses irregularly shaped nucleus. Generative cell floats in the cytoplasm of the vegetative cell. Vacuole is present in the vegetative cell ಅಂತ ಹೇಳಿ ಕೇಳ್ತಾ ಇದ್ದಾನೆ ಅವನು ಅಲ್ವಾ. ಆನ್ಸರ್ ಮಾಡಬಹುದಾ? Can you people answer this question? I'm waiting for your answers. Yeah, answer is going to be A. ಆನ್ಸರ್ ಯಾವ್ದು ಬರ್ತದೆ? ಎ ಆನ್ಸರ್ ಆಗ್ತದೆ. ಯಾಕೆ ಅಂತಂದ್ರೆ, ಸೊ ಜನರೇಟಿವ್ ಸೆಲ್, ಸೊ ಇಟ್ ಇಸ್ ಆಲ್ವೇಸ್ ಸ್ಮಾಲೆಸ್ಟ್ ಸೆಲ್ ಇನ್ ದ ಪೋಲನ್ ಗ್ರೇನ್. ಓಕೆ, ವೆಜಿಟೇಟಿವ್ ಸೆಲ್ ದೊಡ್ಡದಿರ್ತದೆ ಆಯ್ತಾ, ಅಂಡ್ ಅದರ ಶೇಪ್ ಕೂಡ ಸರಿ ಇರೋದಿಲ್ಲ. ಓಕೆ, and generative cell always floats in the cytoplasm of the vegetative cell. ನಾವು ಡಯಾಗ್ರಾಮ್ ನಲ್ಲಿ ನೋಡ್ತೇವೆ ಅಲ್ವಾ, ಈ ತರ ಡಯಾಗ್ರಾಮ್ ಇರ್ತದೆ, ನಾವು ಈ ತರ ಮಾಡಿ ತೋರಿಸ್ತೇವೆ ರೈಟ್. ಸೊ ಅದರಲ್ಲಿ ಫ್ಲೋಟ್ ಆಗ್ತಾ ಇರ್ತದೆ. ಓಕೆ, ಸೊ ಫ್ಲೋಟ್ ಆಗ್ತಾ ಇರುವಂತದ್ದು. ಓಕೆ, ಓಕೆ, ಗುಡ್. ಆನ್ಸರ್ ಇಸ್ ಎ, ಜನರೇಟಿವ್ ಸೆಲ್ ಈಸ್ ಬಿಗರ್. ಓಕೆ, ಇಟ್ಸ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಪೋಲನ್ ಗ್ರೇನ್ which is not pollen grain caused disease? ಇದರಲ್ಲಿ ಇರೋದ್ರಲ್ಲಿ ಯಾವುದು ಪೋಲನ್ ಗ್ರೇನ್ ಇಂದ ಕಾಸ್ ಆಗದೇ ಇರುವಂತಹ ಡಿಸೀಸ್ ಅಂತ ಕೇಳ್ತಾ ಇದ್ದಾನೆ ಆಯ್ತಾ. ವಿಚ್ ಇಸ್ ನಾಟ್ ದ ಒನ್ ಅಂತ ಹೇಳಿ, ವಿಚ್ ಇಸ್ ನಾಟ್ ದ ಒನ್ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಇದರಲ್ಲಿ ಯಾವುದು ಕೊಟ್ಟಿರುವಂತದ್ರಲ್ಲಿ ಯಾವ ಡಿಸೀಸು ಪೋಲನ್ ಗ್ರೇನ್ ಇಂದ ಕಾಸ್ ಆಗ್ತಾ ಇಲ್ಲ? ವೆರಿ ಸಿಂಪಲ್ ಆಗಿ ಆನ್ಸರ್ ಮಾಡಬಹುದು, ತುಂಬಾ ಈಸಿಯೆಸ್ಟ್ ಒನ್ ಇಟ್ ಈಸ್. ಯಾಕೆಂತಂದ್ರೆ ಬಾಕಿ ಎಲ್ಲ ಏನಿದೆ ಆಲ್ 3 ಆರ್ ಸ್ಪೆಸಿಫಿಕಲಿ ಇಟ್ ಇಸ್ ಲಂಗ್ ಸಂಬಂಧಪಟ್ಟಿರುವಂಥದ್ದು. ಇನ್ನೊಂದು ಮಲೇರಿಯಾ ರೈಟ್. ಸೊ ಆನ್ಸರ್ ಇಸ್ ಡಿ, ಮಲೇರಿಯಾ. ಅಸ್ತಮಾ, ಬ್ರಾಂಕೈಟಿಸ್ ಮತ್ತೆ ಹೇ ಫೀವರ್ 3 ಪೋಲನ್ ಗ್ರೇನ್ಸ್ ಇಂದ ಕಾಸ್ ಆಗ್ಲಿಕ್ಕೆ ಎಲ್ಲ ಚಾನ್ಸಸ್ ಗಳನ್ನ ಹೊಂದಿದಾವೆ ಅಂತ ಹೇಳ್ತಾ ಇದ್ದಾರೆ ಆಯ್ತಾ. ನೋ 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 ರಾಂಗ್. ಸೊ ಪ್ಲೀಸ್ ಡೋಂಟ್ ಹರಿಲಿ ಆನ್ಸರ್ ಮಾಡಬೇಡಿ, ಯಾರು ಥಿಂಕ್ ಮಾಡಿ ಆನ್ಸರ್ ಮಾಡಿ. Next question. Regarding to number of ovules in an ovary, select the odd one. ಇದರಲ್ಲಿ ಕೊಟ್ಟಿರುವಂತದ್ರಲ್ಲಿ ಆಡ್ ಒನ್ ಯಾವುದು ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕು. ಸೊ ಮಾಡಿ ನೋಡುವ. ಇದರಲ್ಲಿ ಕೊಟ್ಟಿರುವಂತದ್ರಲ್ಲಿ ಆಡ್ ಒನ್ ಔಟ್ ಅನ್ನ ಸೆಲೆಕ್ಟ್ ಮಾಡಿ.
ಓಕೆ, ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಸಿ. ಇದರಲ್ಲಿ ಆನ್ಸರ್ ಯಾವುದು? ಸಿ ಆಗಿರ್ತದೆ. ಯಾಕೆ ಸಿ ಆಗಿರ್ತದೆ? ಬಿಕಾಸ್ ಆರ್ಕಿಡ್ಸ್ ಅಲ್ಲಿ ಏನಿರ್ತದೆ, ಒನ್ ಓವ್ಯೂಲ್ ವಿಲ್ ಬಿ ದರ್. ಬಾಕಿ ಎಲ್ಲದರಲ್ಲೂ ಮೆನಿ ನಂಬರ್ ಆಫ್ ಓವ್ಯೂಲ್ಸ್ ಗಳನ್ನ ನಾವು ನೋಡ್ತೇವೆ, ಆಯ್ತಾ. ಹಾಗಾಗಿ ಸೊ ಇದನ್ನ ಏನ್ ಮಾಡ್ತಾ ಇದ್ದೇವೆ ನಾವು, ಆಡ್ ಒನ್ ಔಟ್ ಆಗಿ ಹೊರಗಡೆಗೆ ತೆಗೆದಿಡ್ತಾ ಇದ್ದೇವೆ. ಓಕೆ, ಸೊ ಎಸ್, ಸೊ ಇನ್ನು ಲಾಸ್ಟ್ ಕ್ವಶನ್ ಒಂದು ಸಾಲ್ವ್ ಮಾಡ್ತೇನೆ. ಸೊ ಐ ವಿಲ್ ಸಾಲ್ವ್ ಅನದರ್ ಒನ್ ಕ್ವಶನ್. ಓಕೆ, yes, this is the last question from this chapter, that is regarding cross pollination, which of the following statement is incorrect? Regarding the cross pollination, which one of them is correct anta heli first ondsala observe ಮಾಡಿ. Okay, you just observe it. Regarding the cross pollination, which of the statement is incorrect ಅಂತ ಹೇಳಿ ಕೇಳ್ತಾ ಇದ್ದಾನೆ. ಎಸ್, ಸೊ ಇದಕ್ಕೆ ಆನ್ಸರ್ ಮಾಡಿ. ಸೊ ಓದಿ. ಸೊ ಫಸ್ಟ್ ಒನ್, ಪ್ಲಾಂಟ್ಸ್ ಯೂಸ್ ಅಬಯೋಟಿಕ್ ಅಂಡ್ ಬಯೋಟಿಕ್ ಏಜೆಂಟ್. ಬಯೋಟಿಕ್ ಮತ್ತೆ ಅಬಯೋಟಿಕ್ ಏಜೆಂಟ್ ಗಳನ್ನ ಯೂಸ್ ಮಾಡ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಓಕೆ, okay, so first one, plants use two abiotic and one biotic agent. Majority of plants use abiotic agents for pollination. So production of enormous amount of pollen grains is concerned to compensate uncertainty and loss of pollens. Pollination by wind is more common among abiotic pollination ಅಂತ ಹೇಳಿ ಕೇಳ್ತಾ ಇದ್ದಾನೆ, ರೈಟ್. ಸೊ there are 4 different options are there. ಸೊ ಲಾಸ್ಟ್ ಕ್ವಶನ್ ಆಗಿರೋದ್ರಿಂದ ಕರೆಕ್ಟ್ ಆಗಿ ಆನ್ಸರ್ ಮಾಡಿ ಎಲ್ಲ. ರಿಗಾರ್ಡಿಂಗ್ ಟು ಕ್ರಾಸ್ ಪಾಲಿನೇಷನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್ ಅಂತ ಹೇಳಿ ಕೇಳ್ತಾ ಇರೋದು, ಆಯ್ತಾ. ಪ್ಲಾಂಟ್ಸ್ ಯೂಸ್ ಟು abiotic and one biotic agents. There are chances are there. Okay, so incorrect alla, correct statement adu. Majority of plants use abiotic agents for pollination. This is the wrong statement. Okay, idu wrong statement agirtade. Yake anta andre, because so majority, so mainly pollination aguvanthaddu, so basically it is from the so biotic agents galinda, aita. Hagagi so answer is going to be B. Okay, answer is B. Okay, so pollination by wind is more common among the abiotic pollination. Yes, for D1 is also right. Production of enormous amount of pollen grains is concerned to compensate uncertainty and loss of pollens. Yes, definitely. ಅದು ಸರಿ ಇದೆ ಅಲ್ವಾ? ತಪ್ಪು ಯಾವುದಿದೆ ಅಂತ ಕೇಳಿತು, ಆಯ್ತಾ. And that is what from this chapter, that is flowering plants, sexual reproduction, flowering plants. So all of you, thank you for joining to the class. Okay, so any doubts regarding this chapter idre kelkobodu. Any doubts from this chapter, you can comment below. Comment ಮಾಡಬಹುದು ಕೆಳಗಡೆಗೆ. So otherwise, so from the next session I will be going for the next other chapter. Okay, ಬೇರೆ chapter ಗೆ ನಾನು ಮೂವ್ ಆಗ್ತೇನೆ. Okay, thank you for joining everyone for the classes, and for the main nimge the whole session galu ella chapter do complete sessions, if you want, you can get it from the tchr app, so which you can download it from the description, and there would be definitely nimge affordable price alli nimge complete ಆದ education ಸಿಗ್ತಾ ಹೋಗುತ್ತೆ. Okay, thank you for joining, and do not forget to subscribe the channel and press the bell icon for the further notifications of the live classes. So thank you, and Jai Hind, Jai Karnataka Mate.